ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ ಏಡ್ಸ್ ರೋಗ ಉಲ್ಬಣಗೊಳ್ತಾ ಇದೆ. ಅದರಲ್ಲೂ ಕಾಲೇಜು ಯುವಕ ಯುವತಿಯರಲ್ಲಿ ಹೆಚ್ಚು HIV ಪ್ರಕರಣಗಳು ಕಾಣಿಸಿಕೊಳ್ತಾ ಇರೋದ್ರಿಂದ ಸಾಕಷ್ಟು ಆತಂಕ ಕೂಡ ಮೂಡಿದೆ. ಇದರಿಂದ ಜಾಗೃತಿ ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. HIV ಸೋಂಕಿಗೆ ತುತ್ತಾಗ್ತಾ ಇದ್ದಾರೆ ಕಾಲೇಜು ವಿದ್ಯಾರ್ಥಿಗಳು. ರಾಜಧಾನಿಯ ಯುವಕರೇ ಹೆಚ್ಚಾಗಿ ಏಡ್ಸ್ ರೋಗಕ್ಕೆ ತುತ್ತು. ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಅಥವಾ HIV ಒಂದು ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿದೆ. ಇದು ಸಮಸ್ಯೆಯಾಗಿಯೇ ಮುಂದುವರೆದಿದೆ. ಯಾಕಂದ್ರೆ ಈ ವೈರಸ್ಗೆ ಸೂಕ್ತವಾದ ಔಷಧಿ ಇಲ್ಲದೆ ಇರುವುದು. ವಿಶ್ವದಾದ್ಯಂತ ಲಕ್ಷಾಂತರ ಜನರು ಸೋಂಕಿತರಾಗಿದ್ದಾರೆ. ಸರ್ಕಾರವು ಇದರ ನಿಯಂತ್ರಣಕ್ಕೆ ಸತತ ಪ್ರಯತ್ನವನ್ನ ಮಾಡುತ್ತಲೇ ಇದೆ. ಆದರೆ ಜನರ ಜಾಗೃತಿ ಕೊರತೆ, ಏಡ್ಸ್ ಬಗ್ಗೆ ಕಡಿಮೆಯಾಗ್ತಾ ಇರುವ ಭಯ ಈಗ ಮತ್ತೆ ಯುವಕರಲ್ಲಿ, ಅದರಲ್ಲೂ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಏಡ್ಸ್ ಏರಿಕೆ ಆತಂಕ ಹುಟ್ಟಿಸಿದೆ. ರಾಜಧಾನಿಯಲ್ಲಿ ಡೇಟಿಂಗ್ ಆ್ಯಪ್ಗಳ ಹೆಚ್ಚಳ. ಬೆಂಗಳೂರು ಸೇರಿದಂತೆ ಕಾಲೇಜು ಹಾಗೂ ವಿವಿಗಳ ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಗೂ ರಾಜಧಾನಿಯ PGಗಳಲ್ಲಿ ಕಂಡು ಬರ್ತಾ ಇವೆ HIV ಸೋಂಕು. ಹೀಗಾಗಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಕೂಡ ಈ ಬಗ್ಗೆ ಅರಿವು ಮೂಡಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಕಾಲೇಜುಗಳಲ್ಲಿ HIV ತಪಾಸಣೆ ಜಾಗೃತಿಗೆ ಇಲಾಖೆ ಮುಂದಾಗಿದೆ. ಕಳೆದ 3 ತಿಂಗಳಲ್ಲಿ ಏಪ್ರಿಲ್ 1ರಿಂದ ಜೂನ್ 31ರವರೆಗೆ 3091 ಜನರಲ್ಲಿ HIV ಪಾಸಿಟಿವ್ ಕಂಡು ಬಂದಿದೆ. ಸಿಲಿಕಾನ್ ಸಿಟಿ ಕಾಲೇಜಿನ ವಿದ್ಯಾರ್ಥಿಗಳೇ ಹೆಚ್ಚು HIV ಸೋಂಕಿಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲೂ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಸಲಿಂಗ ಕಾಮದಿಂದ ಹೆಚ್ಚು ಏಡ್ಸ್ಗೆ ತುತ್ತಾಗ್ತಾ ಇರುವ ಶಾಕಿಂಗ್ ಸುದ್ದಿಯನ್ನ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ದೇಶದಲ್ಲಿ ಅತಿ ಹೆಚ್ಚು ಏಡ್ಸ್ ದಾಖಲಾಗುವ ರಾಜ್ಯ ಕರ್ನಾಟಕ. ಅದರಲ್ಲೂ ಬೆಂಗಳೂರಲ್ಲಿಯೇ ಅತಿ ಹೆಚ್ಚು ಕೇಸ್ ದಾಖಲಾಗ್ತಾ ಇವೆ. ಇದು ಆರೋಗ್ಯ ಇಲಾಖೆಯ ಟೆನ್ಷನ್ಗೆ ಕಾರಣವಾಗಿದೆ. ಇನ್ನು ರಾಜ್ಯದಲ್ಲಿನ HIV ಸ್ಥಿತಿಗತಿ ಕುರಿತು ಇಂದು ಆರೋಗ್ಯ ಸಚಿವ UT ಖಾದರ್ ಮಾಧ್ಯಮಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಆರೋಗ್ಯ ಇಲಾಖೆ ಸಚಿವ UT ಖಾದರ್, ರಾಜ್ಯದಲ್ಲಿ ಏಡ್ಸ್ ಬಗ್ಗೆ ಜನಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಿದೆ. ಕಾಲೇಜು ವಿದ್ಯಾರ್ಥಿಗಳಲ್ಲಿ 7,000 HIV ಸೋಂಕಿತರು ಎನ್ನುವುದು ಸುಳ್ಳು. ಶಾಲೆ ಕಾಲೇಜುಗಳಲ್ಲಿ ಏಡ್ಸ್ ಬಗ್ಗೆ ಅರಿವು ಮೂಡಿಸಲು ಕ್ರಮ ತೆಗೆದುಕೊಳ್ಳಲು ಮುಂದಾಗಿದ್ದೇವೆ. ಶಾಲಾ ಕಾಲೇಜುಗಳಲ್ಲಿ HIV ಪರೀಕ್ಷೆ ಮಾಡಿಸಬೇಕು ಎನ್ನುವುದು ಸುಳ್ಳು ಅಂತ ಸ್ಪಷ್ಟನೆ ಕೊಟ್ಟರು. ಇನ್ನು ರಾಜ್ಯದಲ್ಲಿ 56,000 ಸೋಂಕಿತರು HIV ಪರೀಕ್ಷೆಯಿಂದ ಹೊರಗುಳಿದಿದ್ದಾರೆ. 2004ರಿಂದ ಇಲ್ಲಿವರೆಗೂ 39,028 ಸೋಂಕಿತರು ರಾಜ್ಯದಲ್ಲಿದ್ದು 18ರಿಂದ 35 ವರ್ಷದ ಒಳಗಿನವರು ಚಿಕಿತ್ಸೆ ಪಡಿತಾ ಇದ್ದಾರೆ. 2 ಬಗೆಯಲ್ಲಿ ಮಾತ್ರ HIV ಪರೀಕ್ಷೆ ಮಾಡಿಸಲಾಗ್ತಾ ಇದೆ. ಹೆರಿಗೆ ವೇಳೆ ರಕ್ತ ನೀಡುವಾಗ ಮಾತ್ರ HIV ಪರೀಕ್ಷೆ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ HIV ಸೋಂಕಿತರ ಪ್ರಮಾಣ ನಿಯಂತ್ರಣದಲ್ಲಿದೆ. ಕಳೆದ 3 ತಿಂಗಳಲ್ಲಿ 3,091 HIV ಸೋಂಕಿತರು ಪತ್ತೆಯಾಗಿದ್ದು, ಕಳೆದ 3 ತಿಂಗಳಲ್ಲಿ 5,53,453 ಜನರ ಟೆಸ್ಟ್ ಮಾಡಿದ್ದು, ಈ ಪೈಕಿ 3,091 ಸೋಂಕಿತರು ಪತ್ತೆಯಾಗಿದ್ದು, ಕಳೆದ 3 ತಿಂಗಳಲ್ಲಿ 2,81,742 ಗರ್ಭಿಣಿಯರನ್ನ HIV ಪರೀಕ್ಷೆಗೆ ಒಳಪಡಿಸಲಾಗಿದೆ. 2,81,742 ಗರ್ಭಿಣಿಯರ ಪೈಕಿ 111 ಗರ್ಭಿಣಿಯರಲ್ಲಿ HIV ಪಾಸಿಟಿವ್ ಕಂಡು ಬಂದಿದೆ. ನೋಡಿ, ನಮಗೆ ಇದರಲ್ಲಿ IEC ಮಾಡ್ಬೋದು ಅವೇರ್ನೆಸ್. ಈಗ ಡೇಟಿಂಗ್ ಆ್ಯಪಲ್ಲಿ ಅವರು ಆನ್ ಮಾಡಿದ ತಕ್ಷಣ ಇದರ ಜಾಗೃತಿ ಇರಬೇಕು, ಇದರಲ್ಲಿ ಡೇಂಜರ್ ಏನಿದೆ ಅಂತೇಳಿ ನಮಗೆ ಅವ್ರಿಗೆ IEC ಆ್ಯಡ್ ಕೊಡೋದು ವಿಚಾರ ಮಾಡ್ಬೋದು. ಮತ್ತು ಇದೆಲ್ಲೂ ಕೂಡ ಈ ಆನ್ಲೈನ್ ಇದನ್ನೆಲ್ಲ ಈ ಡೇಟಿಂಗ್ ಆ್ಯಪ್ನ ಕಂಟ್ರೋಲ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೈಯಲ್ಲಿದೆ. ಈ ವಿಚಾರ ಅವ್ರ ಹತ್ರ ಹೋದಾಗ ನಾವು ಚರ್ಚೆ ಮಾಡ್ತೇವೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ನಾವು ಒಂದು ಮೀಟಿಂಗ್ ಅವ್ರ ಜೊತೆ ಇಟ್ಕೊಳ್ತೇವೆ. ಇನ್ನು ಅವಿವಾಹಿತರಲ್ಲಿಯೇ HIV ಸೋಂಕು ಹೆಚ್ಚಾಗ್ತಾ ಇದೆ. ಮದುವೆಗೂ ಮುನ್ನವೇ ಯುವಕರಲ್ಲಿ HIV ಸೋಂಕು ಹೆಚ್ಚಾಗಿ ಪತ್ತೆಯಾಗ್ತಾ ಇದೆ. ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಹೆಚ್ಚಾಗಿ ಏಡ್ಸ್ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಕೂಡ ಈ ಬಗ್ಗೆ ಅರಿವು ಮೂಡಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಕಾಲೇಜುಗಳಲ್ಲಿ HIV ಆಪ್ತ ಸಮಾಲೋಚನೆಗೆ ಸೂಚನೆ. ಕಾಲೇಜುಗಳಲ್ಲಿ HIV ಆಪ್ತ ಸಮಾಲೋಚನೆಗೆ ಸೂಚನೆ ನೀಡಲಾಗಿದೆ. ಆದರೆ ಕಡ್ಡಾಯವಲ್ಲ. ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿಯ ಯೋಜನಾ ನಿರ್ದೇಶಕಿ, ಆರೋಗ್ಯ ಇಲಾಖೆಯ ನಿರ್ದೇಶಕಿ ಪದ್ಮ ಬಸವಂತಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಲವು ಕಡೆಗಳಲ್ಲಿ ಕಾಲೇಜುಗಳಲ್ಲಿ ಕಡ್ಡಾಯ ಪರೀಕ್ಷೆ ಅಂತ ಬರ್ತಾ ಇದೆ. ಆದರೆ ಆರೋಗ್ಯ ಇಲಾಖೆಯ ನಿಯಮದ ಪ್ರಕಾರ HIV ಪರೀಕ್ಷೆ ಕಡ್ಡಾಯ ಮಾಡಲು ಸಾಧ್ಯವಿಲ್ಲ. ಗಮನಕ್ಕೆ ತರದೆ ಟೆಸ್ಟ್ ಮಾಡಲು ಸಾಧ್ಯವಿಲ್ಲ. 56,000 ಜನರಿಗೆ HIV ಇದೆ. ಆದರೆ ಈ ಕ್ಯಾಶುವಲ್ ಸೆಕ್ಸಲ್ಲಿ ಯಾರೋ ಪರಿಚಯ ಇಲ್ಲ, ಸುಮ್ಮನೆ ಆ ಡೇಟಿಂಗ್ ಆ್ಯಪಲ್ಲಿ ಸಿಕ್ಕರು, ಅವ್ರ ಫೋಟೋ ನೋಡಿನೋ, ಅವ್ರ ಇಂಟ್ರೆಸ್ಟ್ನ ಶೇರ್ ಮಾಡಿರೋದು ನೋಡಿನೋ, ಅವ್ರು ನನಗಿಷ್ಟ ಆದರೂ ನಾನು ಅವ್ರ ಜೊತೆ ಹೋದೆ. ಆದಮೇಲೆ ಸೆಕ್ಷುವಲ್ ಆ್ಯಕ್ಟಿವಿಟಿ ಆಯಿತು. ಆಮೇಲೆ ಅವರೆಲ್ಲೋ ಹೋದರು, ನಾನೆಲ್ಲೋ ಹೋದೆ. ಬಟ್ ವಿ ನೆವರ್ ಮೀಟ್. ಸೊ ನಾವು ಕೇಳಿದಾಗ ಇಲ್ಲ, ಅವ್ರು ಕ್ಯಾಶುವಲ್ ಆಗಿ ಸಿಕ್ಕಿದ್ರು, ನನಗೆ ಅವ್ರು ಯಾರು ಎಲ್ಲಿಯವರು ಅಂತ ಪತ್ತೆ ಇಲ್ಲ.
ನಾನು ಬಾಂಬೆಗೆ ಏನೋ ಮೀಟಿಂಗ್ ಹೋಗಿದ್ದೆ, ಅಲ್ಲಿ ನನಗೆ ಸಿಕ್ಕರು, ಅವ್ರು ಎಲ್ಲಿಯವರು ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಈ ಥರ ಉತ್ತರಗಳು ಬರೋದ್ರಿಂದ ಅವರಿಂದ ಬಂದಿರ್ಬೋದು ಇವ್ರಿಗೆ. ಸೊ ಅವರು ಪಾಸಿಟಿವ್ ಇರ್ಬೋದು, ಬಟ್ ನಾವು ಅವ್ರನ್ನ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ. ಸೊ ಈ ಥರ ಕಮರ್ಷಿಯಲ್ ಮತ್ತು ಈ ಕ್ಯಾಶುವಲ್ ಸೆಕ್ಸಿಂದ ಕೇಸಸ್ ಹರಡ್ತಾ ಇರೋದು ಮತ್ತು ನಮ್ಮ ನೆಟ್ಟಲ್ಲಿ ನಮ್ಮ ಕೈಗೆ ಸಿಗದೇ ಇರೋದು ಭಾಳಷ್ಟು ನಮಗೆ ತೊಂದರೆ ಮಾಡ್ತಾ ಇರೋಂಥದ್ದು ವಿಷಯ. ಇತ್ತೀಚೆಗೆ ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ HIV ಹೆಚ್ಚಾಗ್ತಾ ಇದ್ದು ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಕೊಂಚ ಯಾಮಾರಿದ್ರೂ ಸದ್ದಿಲ್ಲದೆ ವೈರಸ್ ನಿಮ್ಮ ಪ್ರಾಣ ಹೊತ್ತೊಯ್ಯುವ ಸಾಧ್ಯತೆ ಇದ್ದು ಜನರು ಜಾಗೃತವಾಗಬೇಕಿದೆ.